ಕೆ ಪ್ರಪಂಚನ್ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ. ಮನೋಜ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ಪ್ರತಿಭೆ, ಲೆಫ್ಟ್ ರೈಡರ್. ಕ್ವಿಕ್ ಆದಂತಹ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಈ ಮೂಲಕ ಸ್ಕೋರ್ 5-4, 1 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಅಂಡ್ GST ಟೀಮ್. ಹೌದು ಕಲ್ಯಾಣ್ ಅವರೇ, 6-4 ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಈ ಬಾರಿ ಸಂತು ಹಾಗೂ ದಿಲೀಪ. ವಾಟ್ ಅ ಬ್ಯೂಟಿಫುಲ್ ಚೈನ್ ಟ್ಯಾಕಲ್, ಅದ್ಭುತವಾದಂತಹ ಟ್ಯಾಕಲ್. ಕೆ ಪ್ರಪಂಚನ್ ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಂದ್ರ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ. ಒಂದೊಳ್ಳೆ ರಕ್ಷಣಾತ್ಮಕ ಆಟ. ಕಸ್ಟಮ್ಸ್ ಅಂಡ್ GST ಜರ್ಸಿ ನಂಬರ್ 7 ಇಲ್ಲಿ ಗ್ರೀನ್ ಕಾರ್ಡ್ ವಾರ್ನಿಂಗ್. ಹಾಗೆ ಜರ್ಸಿ ನಂಬರ್ 99 ಸಂತೋಷ್ಗೂ ಕೂಡ 999 ಜರ್ಸಿ ನಂಬರ್ 999 ಸಂತೋಷ್ಗೂ ಕೂಡ ಇಲ್ಲಿ ಗ್ರೀನ್ ಕಾರ್ಡ್ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ನಾವು ಯಾವ ರೀತಿ ರೋಡ್ಗಳಲ್ಲಿ, ರಸ್ತೆಗಳಲ್ಲಿ ಸಿಗ್ನಲ್ ಅಲ್ಲಿ ನೋಡ್ತೇವೆ, ಗ್ರೀನ್, ಯೆಲ್ಲೋ, ರೆಡ್. ಗ್ರೀನ್ ಅಂದ್ರೆ ಗ್ರೀನ್ ಕಾರ್ಡ್ ಇಲ್ಲಿ ವಾರ್ನಿಂಗ್ ಆಗಿರುತ್ತೆ. ಯೆಲ್ಲೋ ಕಾರ್ಡನ್ನು ನೀಡಿದ್ರೆ 2 ನಿಮಿಷಗಳ ಕಾಲ ಯಾರು ಯೆಲ್ಲೋ ಕಾರ್ಡನ್ನು ಪಡ್ಕೊಳ್ತಾರೋ ಅವರು ಗ್ರೌಂಡಿಂದ ಹೊರಗಡೆ ಇರಬೇಕಾಗುತ್ತೆ 2 ನಿಮಿಷ. ಹಾಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ಕೂಡ ಎದುರಾಳಿ ತಂಡಕ್ಕೆ ಹೋಗುತ್ತೆ. ರೆಡ್ ಕಾರ್ಡ್ ಏನಾದರೂ ನೀಡಿದ್ರೆ ಪಂದ್ಯಾವಳಿಯಿಂದಲೇ ಹೊರಗಡೆನೆ ಹೋಗ್ಬೇಕಾಗತ್ತೆ. ತೀರ್ಪುಗಾರ ವಿಶ್ವನಾಥ್ರವರು ಅಲ್ಲಿದ್ದೀರಾ? ಓಕೆ. ಸೆವೆನ್ 7-5, 2 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಅಂಡ್ GST. ಮಥೆರ್ ದಾಳಿಯಲ್ಲಿ ಕಿರಣ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಮೂಲತಃ ರೈಲ್ವೆ ಗೊಲ್ಲಳಿಯ ಯುವ ಪ್ರತಿಭೆ, ನೆಲಮಂಗಲ ಸಮೀಪ ರೈಲ್ವೆ ಗೊಲ್ಲಳಿಯ ಒಬ್ಬ ಯುವ ಆಟಗಾರ. ಅದ್ಭುತವಾದಂತಹ ಒಂದು ಟ್ಯಾಕಲ್. ರಾಯಲ್ಸ್ ತಂಡದ ಮಹೇಂದ್ರ, ಶಿವು ಹಾಗೂ ಕಿರಣ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಮಿಂಚಿನ ದಾಳಿಗಾರ ಲೋಹಿತ್. 7-6, 1 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಅಂಡ್ GST.
ಯಶವಂತ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಡಿಸೈಡ್ ರೈಡ್ ನಲ್ಲಿ ಲೋಹಿತ್. ಐವರ ಡಿಫೆನ್ಸ್ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೋಹಿತ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಂತು, ರೈಟ್ ಕಾರ್ನರ್ ಭಾಗದಲ್ಲಿ ಅಭಿ. ಈ ಬಾರಿ ಪವನ್ ಟಿಆರ್ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು, ಆದ್ರೆ ರೈಡರ್ ಔಟ್ ಎನ್ನುವಂತ ಒಂದು ತೀರ್ಮಾನ. ತೀರ್ಪುಗಾರರು ತೀರ್ಮಾನಕ್ಕೆ ಅಲ್ಲ, ಆಟಗಾರರು ಬದ್ಧರಾಗಿರ್ಬೇಕು. ಅಲೋ, ನೋ ರಿವ್ಯೂ ಇಲ್ಲ ಇಲ್ಲಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. 8-6 ಕಸ್ಟಮ್ಸ್ ಅಂಡ್ GST ತಂಡದ ಪರವಾಗಿ. 8-6 ಇನ್ ಫೇವರ್ ಆಫ್ ಕಸ್ಟಮ್ಸ್ ಅಂಡ್ GST. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ದ್ವಿತೀಯಾರ್ಧದಲ್ಲಿ ಕಾದ್ ನೋಡಬೇಕಾಗಿದೆ ಪ್ರೇಕ್ಷಕರೇ. ಇದಿನ್ನು ಮೊದಲ ಅಧ್ಯಾಯ. ನಮ್ಮ ಕಲ್ಯಾಣ ಅವ್ರಿಗೋಸ್ಕರ ಒಂದು ಉಪೇಂದ್ರನ್ ಸೆಕೆಂಡ್ ಕಾಲ್. ಮಲ್ಲತಳ್ಳಿ ವರ್ಸಸ್ ಬ್ಯಾಂಗ್ಳೂರ್ ರೂರಲ್. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಮಲ್ಲತಳ್ಳಿ ವಿರುದ್ಧ ಬೆಂಗಳೂರು ರೂರಲ್. ಎರಡು ತಂಡದ ನಾಯಕರೇ, ತಮಗಿದು ಎರಡನೇ ಕರೆ. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ನಮ್ಮ ಈ ಭಾಗದ ಗೆದ್ಲಳಿಯ ಪ್ರಭಾವಿ ಮುಖಂಡರಾಗಿರುವ ಸನ್ಮಾನ್ಯ ಶ್ರೀ NM ಗಿರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅದು ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ 3 ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ. ಇನ್ನು ಉಳಿದಿರೋದು 2 ಮ್ಯಾಚು. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ಈ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ಯಾವ ತಂಡ ಪಡ್ಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹಲೋ ಹಲೋ ಸರ್, ವಾಟರ್ ಅರೇಂಜ್ ಮಾಡಿ ಪ್ಲೇಯರ್ಗಳಿಗೆ. ಪ್ರಕಾಶ್ ಸರ್, ನೀರು ಅರೇಂಜ್ ಮಾಡಿ ಪ್ಲೇಯರ್ಗಳಿಗೆ. ನೋಡಿ, ನೀರಿಲ್ಲ ಅಂತ ನೋಡಿ. ಎಸ್, ಇದೀಗ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗ್ತಾ ಇದೆ ಪ್ರೇಕ್ಷಕರೇ. 2 ಬಲಿಷ್ಠ ತಂಡಗಳ ನಡುವೆ ಒಂದು ಜಿದ್ದಿನ ಕಾದಾಟ. ಕಸ್ಟಮ್ಸ್ ಅಂಡ್ GST ವರ್ಸಸ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಲೆಫ್ಟ್ ರೈಡರ್ ಕಿರಣ್. ಎಸ್, ಈ ಬಾರಿ ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಕ್ಷಣಾರ್ಧದಲ್ಲಿ
ಕಿರಣ್ ರವರಿಗೆ ಅವಕಾಶವನ್ನು ನೀಡಿಲ್ಲ ಇಲ್ಲಿ ಡಿಫೆನ್ಸ್ ಭಾಗದಲ್ಲಿ ಅಭಿ ಪವಂಥಿಯಾರ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್ ಮತ್ತೆ ರೈಡ್ ನಲ್ಲಿ ಕೆ ಪ್ರಪಂಚನ್ ಒಬ್ಬ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ. ಎಸ್ 9-6. ಲೆಫ್ಟ್ ರೈಡರ್ ಪ್ರಜ್ವಲ್, ರೈಟ್ ಕಾರ್ನರ್ ಭಾಗದಲ್ಲಿ ಅನೂಪ್, ಲೆಫ್ಟ್ ಕವರ್ ಭಾಗದಲ್ಲಿ ಪವನ್ ಟಿ ಆರ್. 5 ಜನ ಆಟಗಾರರು ಕಸ್ಟಮ್ಸ್ ಆ್ಯಂಡ್ GST ತಂಡದಲ್ಲಿ ಪ್ರೋ ಕಬಡ್ಡಿ ಹಾಗೂ ರಾಷ್ಟ್ರೀಯ ಕಬಡ್ಡಿ ಆಟಗಾರರಲ್ಲಿ ಕಾಣಬಹುದು. ಯಶವಂತ, ನಾಲ್ಕು ಆಟಗಾರರ ನಡುವೆ ಪ್ರಜ್ವಲ್, ಥರ್ಡ್ ರೈಡ್, ಡಿಸೈಡ್ ರೈಡ್ ನಲ್ಲಿ ಯಶವಂತ, ರೈಟ್ ರೈಡರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಂದ್ರ. 9-6 ಕಸ್ಟಮ್ಸ್ ಅಂಡ್ GST ತಂಡಕ್ಕೆ ಥರ್ಡ್ ರೈಡ್. ಎಸ್ ಲೆಫ್ಟ್ ಕಾರ್ನರ್ ಭಾಗದಿಂದ ರಾಕಿ, ಎಸ್ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್. ರಾಯಲ್ಸ್ ತಂಡದ ರಾಕಿ, ಜರ್ಸಿ ನಂಬರ್ 33. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಎಸ್ ಇದೀಗ ಅಂಕಣಕ್ಕೆ ಬುಲೆಟ್ ರೈಡರ್ ಅನಿಲ. ಥರ್ಡ್ ರೈಡ್, ಡೂ ಆರ್ ಡೈ. ರಾಯಲ್ಸ್ ತಂಡದ ಬುಲೆಟ್ ರೈಡರ್. ಎಸ್ ಉತ್ತಮವಾದಂಥ ಟ್ಯಾಕಲ್. ಪವನ್ ಟಿ ಆರ್ ಬಿಗಿಯಾದಂಥ ಒಂದು ಆಂಕಲ್ ಅನ್ನು ತೆಗೆದುಕೊಂಡಿದ್ದಾರೆ. ವಾಡ ಕ್ಯಾಚ್. 10-7 ಮತ್ತೆ ರೈಡ್ ನಲ್ಲಿ ಕೆ ಪ್ರಪಂಚನ್. ಕಲ್ಯಾಣ್ ಅವರು ಅಷ್ಟು ಈಸಿಯಾಗಿ ಆಗಲ್ಲ ಅದು. 10-7 3 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಅಂಡ್ GST. ಮನೋಜ, ಲೆಫ್ಟ್ ರೈಡರ್, ರೈಟ್ ಕಾರ್ನರ್ ಭಾಗದಲ್ಲಿ ಅನೂಪ್, ಲೆಫ್ಟ್ ಕವರ್ ಭಾಗದಲ್ಲಿ ಪವನ್ ಟಿ ಆರ್. ಎಸ್ ಕ್ವಿಕ್ ಆದಂತ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಎಸ್ 4 ಜನ ಆಟಗಾರರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಡುವೆ ಕಸ್ಟಮ್ಸ್ ಅಂಡ್ GST ತಂಡದ ಫೈನಲ್ ಕಾಲ್ ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಮಲತಳ್ಳಿ. 2 ತಂಡಗಳಿಗೆ ಇದು ಅಂತಿಮ ಕರೆ. ಅಲ್ಲ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ರೆಫ್ರಿ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್. ಆರ್ಗ್ಯೂ ಮಾಡಬೇಡಿ. ತೀರ್ಪುಗಾರ ತೀರ್ಮಾನವನ್ನ
ಥರ್ಡ್ ರೈಟ್. ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಈ ಬಾರಿ ವಾಟ್ ಅ ಕ್ಯಾಚ್, ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ये है सुपर टैकल. ಎಂಥ ಅದ್ಭುತವಾದಂಥ ಒಂದು ಪಂದ್ಯ. ಹಲೋ ಗೌಡ್ರೆ, ಆ ಹುಡ್ಗನ ಯಾರು? ಆ ಹುಡ್ಗನ ಕರೀರ ಫಸ್ಟ್. ಅವ್ನು ಹಿಡ್ಕೊಡ್ರಿ, ಕರೀರಿ ಅವನ್ನ. ಕರಿ ಅವನ, ಕರಿ. ಆ ಹುಡ್ಗ ಯಾರು? ಕಳ್ಸು, ಆಚೆ ಕಳ್ಸು, ಕರೀಲಿ. ಅಲ್ಲಿ ಎಬ್ಬರ್ಸಿ ಫಸ್ಟು. ರಮೇಶ್ ಬಾಬು, ಎಬ್ಬರ್ಸು ಅವ್ರನ್ನ. ಸ್ಟಾರ್ಟ್ ಮಾಡಿ ರಮೇಶ್ ಬಾಬು, ಮಾಡು ಸ್ಟಾರ್ಟ್ ಮಾಡು. ರೈಟ್ ಕೊಡ್ರಿ. ಅಲ್ಲ, ಸ್ಟಾರ್ಟ್ ಮಾಡಿ. ಟೈಮ್ ಇಲ್ಲ, ಸ್ಟಾರ್ಟ್ ಮಾಡಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಸ್ಟಾರ್ಟ್ ಮಾಡಿ ಮ್ಯಾಚು. ಸ್ಟಾರ್ಟ್ ಮಾಡಿ ಫಸ್ಟು. Yes, captain, last 5 minutes to go. 11-10 in favor of Customs and GST. ಮಲತಳ್ಳಿ ಹಾಗೂ ಬ್ಯಾಂಗ್ಳೂರ್ ರೂರಲ್ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಇದೀಗ ಮತ್ತೆ ರೈಡ್ನಲ್ಲಿ ಕೆ ಪ್ರಪಂಚನ್ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹನ್ನೆರಡು 10, 12-10 in favor of Customs and GST. ಕ್ಯಾಪ್ಟನ್, ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರೈಡ್ನಲ್ಲಿ ಪ್ರಜ್ವಲ್, ಲೆಫ್ಟ್ ರೈಡರ್, ರಾಯಲ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಯಶವಂತ. ಅದು ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಎರಡು ತಂಡದ ಆಟಗಾರರು ಒಂದೊಳ್ಳೆ ಸ್ಟ್ರಾಟಜಿಯೊಂದಿಗೆ ಗೇಮ್ ಅನ್ನು ಸಾಕಷ್ಟು ಸ್ಲೋ ಆಗಿ ಕೊಂಡೊಯ್ತಾ ಇದ್ದಾರೆ. ಇದೀಗ ಕೆ ಪ್ರಪಂಚ
do or die. Yes! What a catch! What a beautiful tackle! ಮಹೇಂದ್ರ 12 ಥರ್ಡ್ ರೈಡ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ಥರ್ಡ್ ರೈಡ್ ಎಸ್ ರಾಯಲ್ಸ್ ತಂಡದ ಕಿರಣ್ ಲೆಫ್ಟ್ ರೈಡರ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ ಭಾರಿ ಒಂದೊಳ್ಳೆ ಟ್ಯಾಕಲ್ ಕಾರ್ಡ್ ಕೊಡಿ ಅವ್ರಿಗೆ. ಅಲ್ಲ ಶಮಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ನೋಡಿ ಸ್ಟಾರ್ಟ್ ಮಾಡಿ ನಂಜೇಶ್ ಗೌಡ, ಸ್ಟಾರ್ಟ್ ಮಾಡಿ. ಅಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ನೋಡು ಎಲ್ಲ ಮ್ಯಾಚ್ಗೂ ಎಲ್ಲ ರೇಡ್ಗೂ ಗಲಾಟೆ ಮಾಡ್ತಾ ಇದ್ರೆ ಹೆಂಗ್ ಡಿಸಿಷನ್ ಮಾಡೋಕ್ಕಾಗತ್ತೆ. 13-12 ಇನ್ ಫೇವರ್ ಆಫ್ ಕಸ್ಟಮ್ಸ್ ಅಂಡ್ GST. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ ರಾಯಲ್ಸ್ ತಂಡದ 3 ಆಟಕ ನಡುವೆ ಭಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಫಸ್ಟ್ ಏಡ್ ನಡಿ, ಫಸ್ಟ್ ಏಡ್. ಕಾಲೆಲ್ಲ ತಿರುಗಿಸ್ಬೇಡಿ ಅಲ್ಲಿ. ಅಲೋ, ಕಾಲು ತಿರುಗಿಸ್ಬೇಡಿ, ಬಿಡಿಯಲ್ಲಿ ನೆಲಕ್ಕೆ. ಪ್ರಕಾಶ್ ನೋಡೋದು ಏನಂತ ಉಲ್ಟಾ ಪಲ್ಟಾ ಮಾಡಿ ಆಮೇಲೆ ನರಸಿಂಹ ಅಲೋ ಅಲೋ ಅದು ಅಲೋ ಅಲೋ ಕಾಲು ಇದು ಮಾಡಬೇಡ. ಯಾರು ನಂಬರ್ 3 ತಿರುಗಿಸ್ಬೇಡಮ್ಮ, ತಿರ್ಕೊಂಬಿಡುತ್ತ ಆಮೇಲೆ ಗೊತ್ತ. ಎಸ್ ಕ್ಯಾಪ್ಟನ್, ಲಾಸ್ಟ್ 2 minutes to go. Yes. What a ride. ಶಿವಲಿಂಗಪ್ಪ, ಕಲ್ಯಾಣ್ ಅವರೇ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ. ಎಸ್ ಪ್ರೇಕ್ಷಕರೇ, ಸ್ಕೋರ್ ಬೋರ್ಡ್ ಅನ್ನು ಒಮ್ಮೆ ಗಮನಿಸಿ. 15-15 ಸಮಬಲ ಹೋರಾಟದಲ್ಲಿ ಪಂದ್ಯ. ರೈಟ್ ನಲ್ಲಿ ಕೆ ಪ್ರಪಂಚನ್, ಅಲೋ ಗೌಡ್ರೆ, ಅವ್ರು ಕಾರ್ಡ್ ಕೊಡಿ ಅವ್ರಿಗೆ. ಎಲ್ಲೋ ಕಾರ್ಡ್ ಇಲ್ಲ, ರೆಡ್ ಕಾರ್ಡ್ ಕೊಡಿ ಅವ್ರಿಗೆ.
ಎಲ್ಲ ಗಾಡಿಲ ಏಯ್ ಕುತ್ಕೊಳ್ರಿ ಅಲ್ಲಿ ಕುತ್ಕೊಳ್ರಿ. ಕರೀರಿ ಅವನ ಬರೀಲಿ ಬಾಯ್ಲಿ 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 ಅವನ ಕರೀಲಿ ಅವನ. ಏಯ್ ರೆಡ್ ಕಾರ್ಡ್ ಕೊಡ್ರಿ ಅವ್ನಿಗೆ. ಟೀಮ್ ಕೊಡ್ರಿ, ಟೀಮ್ಗೆ ಕೊಡ್ರಿ, ಕರೀರಿಲಿ ಅವನ್ನ. ಓಯ್
ಮಾತಾಡ್ಬೇಡ, ನಜೇಶ್ ಗೌಡ ಹೋಗಲ್ಲ ಆ ಕಡೆ. ನೋಡಿ ರೆಫ್ರಿ ಯಾರಲ್ಲಿ? ಕೋಚ್ ಮ್ಯಾನೇಜರ್ ಬಿಟ್ಟು ಬೇರೆಲ್ಲ ಕರೀರಲ್ಲ, ಎಲ್ಲ ಎಬ್ಬರ್ಸ್ ಮೇಲೆ ಅಲ್ಲಿ ಯಾರು ಇರಬಾರ್ದು, ಕೋಚ್ ಮ್ಯಾನೇಜರ್ ಮಾತ್ರ ಅಲ್ಲಿ ಇರ್ಬೇಕಲ್ಲಿ. ಹೋಗ್ಸಿವಲ್ಲಿ ಕೋಚ್ ಮ್ಯಾನೇಜರ್ ಬಿಟ್ಟು ಬೇರೆ ಎಲ್ಲ ಎಬ್ಬರ್ಸಲ್ಲಿ, ಬೇರೆ ಯಾರು ಬೇಡ ಅಲ್ಲಿ. ಎಸ್ 16-15. ಸಂತೋಷ್ ಮಾಡ. ಸ್ವಲ್ಪ ವಿರಾಮದ ನಂತರದಲ್ಲಿ ಮತ್ತೆ ಪಂದ್ಯ ಆರಂಭವಾಗ್ತಾ ಇದೆ. ಬುಲೆಟ್ ರೈಡರ್ ಅನಿಲ್ ಕೇಳಿ ಸರ್, ಸೆಂಟರ್ ಹೋಗಿ ಕೇಳಿ. ಹದಿನೇಳು 15. ಎಸ್ 1+2 3 ಪಾಯಿಂಟ್ ಕಸ್ಟಮ್ಸ್ ಅಂಡ್ GST. ಈ ಮೂಲಕ 20-15. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈಗಾಗಲೇ ಕೊನೆ 1 ನಿಮಿಷದ ಆಟ ಬಾಕಿ ಇದೆ. 20-16. 4 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಅಂಡ್ GST ತಂಡ. ಇಪ್ಪತ್ತೊಂದು 17. 21-17 in favor of Customs and GST. ಈ ಮೂಲಕ ಪಂದ್ಯ ಮುಕ್ತಾಯವಾಗ್ತದೆ. ಪಂದ್ಯದಲ್ಲಿ ಕಸ್ಟಮ್ಸ್ ಅಂಡ್ GST